ಕೊನೆ ಸಲದ SLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತೆಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಜಗತ್ತು ಕಂಡಂತ ಶ್ರೇಷ್ಠ ನಾಯಕ ಅಬ್ರಹಾಂ ಲಿಂಕನ್ ಅವರ ಒಂದು ಮಾತು ಏನ್ ಹೇಳ್ತಾರೆ ಅಂದ್ರೆ, ಅವರು ನನಗೆ ಒಂದು ಬೃಹದಾಕಾರದ ಮರವನ್ನ ಕಡಿಯೋದಕ್ಕೆ 6 ತಾಸು ಟೈಮ್ ಒಂದು ಕೊಡಲಿಯನ್ನ ಕೊಟ್ರ ನಾನು ಏನ್ ಮಾಡ್ತೇನೆ ಅಂದ್ರೆ, ಮೊದಲ 4 ತಾಸು ಆ ಕೊಡಲಿಯನ್ನ ಹರಿತಗೊಳಿಸೋದಕ್ಕೆ ಸ್ಪೆಂಡ್ ಮಾಡ್ತೇನೆ. ಮುಂದಿನ 2 ಗಂಟೆಗಳಲ್ಲಿ ಆ ಮರವನ್ನ ಕಡಿದು ಬಿಸಾಕ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಈ ಮಾತು ಏನನ್ನ ಸೂಚಿಸ್ತೈತೆ ಅಂದ್ರೆ, ನಾವು ನಮ್ಮ ಪ್ಲಾನ್ ಎಷ್ಟು ನಿಖರವಾಗಿರ್ಬೇಕು, ಎಷ್ಟು ಹರಿತವಾಗಿರ್ಬೇಕು ಅನ್ನೋದನ್ನ ಸೂಚಿಸ್ತೇವೆ. ಅಂದ್ರೆ ಆನ್ ಅವರ್ ಆಫ್ ಪ್ಲಾನ್ ಕ್ಯಾನ್ ಸೇವ್ ಯು 10 hours ಆಫ್ ಡೂಯಿಂಗ್. ಕರೆಕ್ಟಾಗಿ ಕುತ್ಕೊಂಡು ಒಂದು ತಾಸು ಪ್ಲಾನ್ ಮಾಡಿದ್ರೆ 10 ತಾಸು ಅನ್ನೆಸರಿ ಕೆಲಸ ಮಾಡೋದು ನಿಲ್ತೈತೆ. ಹಾಗಾಗಿ ಇವತ್ತಷ್ಟೇ ನೀವು ಇಂಗ್ಲಿಷ್ ಪರೀಕ್ಷೆಯನ್ನ ಮುಗಿಸಿ ಬಂದಿದ್ದೀರಿ. 2.5 ದಿನ ಟೈಮ್ ಆಯ್ತು ನಿಮಗೆ. 25 ಅರ್ಧ ದಿನ, 26, 27, 28ನೇ ತಾರೀಕು ಗಣಿತ ಪರೀಕ್ಷೆನ ಬರೀತಾ ಇದ್ದೀರಿ. ಈ 2.5 ದಿನದ ಟೈಮ್ ಟೇಬಲ್ ನಿಮ್ಗೆ ಪ್ರಾಕ್ಟಿಕಲ್ ಆಗಿದ್ದಷ್ಟು, ನೀವು ಸೈಂಟಿಫಿಕ್ ಆಗಿದ್ದಷ್ಟು ನೀವು ಏನಾಗುತ್ತೆ ಅಂದ್ರೆ ಔಟ್ ಅಂಕ ಗಳಿಸೋದಕ್ಕೆ, ಗಣಿತದಲ್ಲಿ ಎವರೇಜ್ ಅಂಕ ಗಳಿಸೋದಕ್ಕೆ, ಜಸ್ಟ್ ಪಾಸ್ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಹಾಗಾಗಿ ಈ ಒಂದು ತರಗತಿಯಲ್ಲಿ ನಾವು ಈ 2.5 ದಿನ ಏನೇನು ಅಭ್ಯಾಸ ಮಾಡಬೇಕು, ಹೇಗೆ ಅಭ್ಯಾಸ ಮಾಡಬೇಕು, ಅಕ್ಯುರೇಟ್ ಆಗಿ ಪರ್ಫೆಕ್ಟ್ ಆಗಿ ಯಾವ ಪ್ರಶ್ನೆ ಬಿಡಿಸಿದ್ರೆ ಗ್ಯಾರಂಟಿ ಇಷ್ಟು ಅಂಕ ಬೀಳುತ್ತೋ ಅನ್ನೋದನ್ನ ಉದಾಹರಣೆ ಸಮೇತ ಹೇಳೋ ಪ್ರಯತ್ನ ಮಾಡ್ತಾ ಈ ಟೈಮ್ ಟೇಬಲ್ ನೀವು ಕೂಡ ಫಾಲೋ ಮಾಡಿ ಒಳ್ಳೆ ಅಂಕ ಗಳಿಸಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. 25ನೇ ತಾರೀಕಿಗೆ ಏನ್ ಮಾಡ್ಬೇಕಂದ್ರೆ, ನೀವು ಮಧ್ಯಾಹ್ನ ಪರೀಕ್ಷೆ ಮುಗಿಸಿ ಬಂದಾದ್ಮೇಲೆ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು 3:15 4:15 ಪ್ರಮೇಯಗಳು 3 ಅಂಕದ ಒಂದು ಪ್ರಮೇಯ, 4 ಅಂಕದ ಒಂದು ಪ್ರಮೇಯ ಕೇಳೋದ್ರಿಂದ ಗ್ಯಾರಂಟಿ 7 ಅಂಕ ನಿಮಗೆ ಸಿಗೋದ್ರಿಂದ 3:15 4:15 ತನ ಎಲ್ಲಾ ಪ್ರಮೇಯಗಳನ್ನ ಬರೀಬೇಕು. ಯಾವ್ಯಾವ ಬರೀಬೇಕು? ತ್ರಿಭುಜಗಳೊಳಗ 3 ಪ್ರಮೇಯಗಳು ಅದಾವೆ. ಟೋಟಲ್ 4 ಇದಾವು. ಯಾವ್ಯಾವ ಅಂದ್ರೆ ತೇಲ್ಸ್ ಪ್ರಮೇಯ, ಕೋಕೋ ನಿರ್ಧಾರ ಗುಣ, ಎ ಕ್ರೈಟೇರಿಯಾ, ನೆಕ್ಸ್ಟ್ ಬಾ ಅಂದ್ರೆ ಸೈಡ್ SSS ಕ್ರೈಟೇರಿಯಾ, ನೆಕ್ಸ್ಟ್ ಬಾಕೋಬಾ SAS ಕ್ರೈಟೇರಿಯಾ. ಈ 4ರೊಳಗ ನೀವು ಪ್ರಮೇಯಕ್ಕೆ ಅಥವಾ ಪ್ರಶ್ನೆ ಇರೋದ್ರಿಂದ ನೀವು 3 ಥಿಯರಮ್ ಪರ್ಫೆಕ್ಟ್ ಮಾಡಿದ್ರೆ ಸಾಕು. ಯಾವುದು? ತೇಲ್ಸ್ ಅಂತೂ ಗ್ಯಾರಂಟಿ ಮಾಡಬೇಕು, ನೆಕ್ಸ್ಟ್ ಕೋಕೋ ನಿರ್ಧಾರ ಗುಣ, ನೆಕ್ಸ್ಟ್ ಬಾಕೋಬಾ ಮತ್ತು ಕೋಕೋ ನಿರ್ಧಾರ ಗುಣ ಸೇಮ್ ಇರೋದ್ರಿಂದ ಈ 3 ಮಾಡಿದ್ರೆ ಸಾಕು. ಬಾಬಾ ಬೆಟ್ರು ಕೂಡ ನಡೀತದೆ, ಯಾಕಂದ್ರೆ ಚಾಯ್ಸ್ ಕ್ವಶನ್ ಇರ್ತದೆ. ಆ 3 ತ್ರಿಭುಜದ ಮೇಲಿನ ಪ್ರಮೇಯ. ಇನ್ನೆರಡು 10.1 10.2 ಸ್ಪರ್ಶಕಗಳ ಮೇಲಿನ ಪ್ರಮೇಯ. ಅಷ್ಟು ಪ್ರಮೇಯನ ಒಂದ್ಸಾರಿ ನೀಟಾಗಿ ಬರೀಬೇಕು 1 ತಾಸು ಒಳಗ. ನೆಕ್ಸ್ಟ್ 3-2 4:15 8 ಗಂಟೆವರೆಗೂ ನಾವು ಈಸಿ ಟು ಡಿಫಿಕಲ್ಟ್ ತಗೊಂಡು 4:15 8 ಗಂಟೆವರೆಗೆ ಎಲ್ಲ 1 ಅಂಕದ ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಈ ಸಾರಿ ನಿಮಗೆ ಬ್ಲೂ ಪ್ರಿಂಟ್ ಇರೋದ್ರಿಂದ, ಕಳೆದ ವರ್ಷ ಬ್ಲೂ ಪ್ರಿಂಟ್ ಇರಲಿಲ್ಲ. ಬ್ಲೂ ಪ್ರಿಂಟ್ ಇರೋದ್ರಿಂದ ಯಾವ ಪಾಠದ ಮೇಲೆ 1 ಅಂಕದ ಪ್ರಶ್ನೆ ಕೇಳ್ತಾರ, ಯಾವ ಪಾಠದ ಮೇಲೆ 2 ಅಂಕದ ಕೇಳ್ತಾರೆ ಎಲ್ಲ ನಿಖರವಾಗಿ ಗೊತ್ತಾಯ್ತು ನಿಮಗೆ. ಯಾವ ಪಾಠದ ಮೇಲೆ 1 ಅಂಕದ ಪ್ರಶ್ನೆ ಕೇಳ್ತಾರಲ್ಲ ಆ ಪಾಠದ 1 ಅಂಕದ ಪ್ರಶ್ನೆ ಮಾತ್ರ ಬಿಡಿಸಿ ಪ್ರಾಕ್ಟೀಸ್ ಮಾಡೋದು. ಏನ್ ಮಾಡೋದು? ಫಸ್ಟ್ ನೀವು 4 ಮಾದರಿ ಕ್ವಶನ್ ಪೇಪರ್ ಏನದಲ್ಲ ಬೋರ್ಡಿಂದ ಮಂಡಳಿಯಿಂದ ಬಿಟ್ಟಿದ್ದಾರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ. ಅವ್ರ 4 ಮಾದರಿ ಪ್ರಶ್ನೆ ಪತ್ರಿಕೆ, 3 ಪ್ರಿಪರೇಟರಿ, ಟೋಟಲ್ 7 ಕ್ವಶನ್ ಪೇಪರ್ ಹಾಕವು. ಆ 7 ಕ್ವಶನ್ ಪೇಪರ್ ಒಳಗ ಏನೇನು 1 ಅಂಕದ ಪ್ರಶ್ನೆ ಕೇಳಿದಾರ ಫಾಸ್ಟ್ ಆಗಿ ನಿಮಗೆ ಈಸಿ ಇರೋ 1 ವರ್ಡ್ ಬರೀಬೇಕು ಅಥವಾ 1 ಸೆಂಟೆನ್ಸ್ ಬರೀಬೇಕು, ಬರೋದು ಪ್ರಾಕ್ಟೀಸ್ ಮಾಡ್ಬೇಕು. ಯಾವ್ಯಾವ ಪಾಠ ಅಂದ್ರೆ, ವಾಸ್ತವ ಸಂಖ್ಯೆಗಳು 1 ಪ್ರಶ್ನೆ ಕೇಳ್ತಾರ, ಬಹುಪದದೊಳಗ 1 ಅಂಕದ 2 ಪ್ರಶ್ನೆ ಕೇಳ್ತಾರ, 2 ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಯೊಳಗ 1 ಅಂಕದ 2 ಪ್ರಶ್ನೆ ಕೇಳ್ತಾರ. ಇನ್ನು ವರ್ಗ ಸಮೀಕರಣ ಒಳಗ 1 ಅಂಕದ 1, ಸಮಾಂತರ ಶ್ರೇಣಿ ಒಳಗ 1+1 ಅಂದ್ರೆ ಇಲ್ಲಿ ಕೂಡ 1 ಅಂಕದ 2 ಪ್ರಶ್ನೆ ಕೇಳ್ತಾರ. ತ್ರಿಭುಜ ಒಳಗ 1 ಅಂಕದ 2 ಪ್ರಶ್ನೆ, ನಿರ್ದೇಶಾಂಕ ರೇಖಾಗಣಿತೊಳಗ 1 ಅಂಕದ 1 ಪ್ರಶ್ನೆ, ತ್ರಿಕೋನ ಪ್ರಸ್ತಾವನೆ ಒಳಗ 1 ಇರ್ತೈತಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದೊಳಗ 1 ಅಂಕದ 2 ಪ್ರಶ್ನೆ ಕೇಳ್ತಾರ. ಸಂಖ್ಯಾಶಾಸ್ತ್ರ ಮೇಲೆ 1 ಅಂಕದ 1 ಇರ್ತೈತಿ, ಸಂಭವನೀಯತೆ ಮೇಲೆ 1 ಅಂಕದ 1 ಇರ್ತೈತಿ. ಟೋಟಲ್ ಎಷ್ಟು ಚಾಪ್ಟರ್ ಆದವು? 1 2 3 4 5 6 7 8 9 10 11 ಪಾಠದ್ದು ನೋಡ್ರಿ. 1 ಅಂಕ ಪ್ರಶ್ನೆ ಅಂತ ತಕ್ಷಣ ಎಲ್ಲಾನು ಬಿಡಿಸ್ಬೇಕಂತಿಲ್ಲ. ಈಗ ನೀವು ಯಾವ ಪಾಠ ಬಿಡ್ಬೋದು? ತ್ರಿಕೋನಮಿತಿ ಅನ್ವಯಗಳು ಬಿಡ್ಬೋದು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಬಿಡ್ಬೋದು. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ತ್ರಿಕೋನಮಿತಿ ಅನ್ವಯಗಳು, ಈ 3 ಪಾಠದ್ದು 1 ಅಂಕ ಪ್ರಶ್ನೆ ಬಿಡಿಸೋ ಅವಶ್ಯಕತೆ ಇಲ್ಲ. 4 ಮಾಡಲ್ ಕ್ವಶನ್ ಪೇಪರ್, 3 ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ಇರುವಂತ ಎಲ್ಲ 1 ಅಂಕದ ಬಿಡಿಸ್ತೀರಿ. ನೆಕ್ಸ್ಟ್ ಚಾಪ್ಟರ್ ವೈಸ್ LBA ಕ್ವಶನ್ಸ್ ಬಿಡಿಸ್ಬೇಕು. LBA ಕ್ವಶನ್ ಬ್ಯಾಂಕ್ ಏನೈತಲ್ಲ ಅದ್ರೊಳಗ ವಾಸ್ತವ ಸಂಖ್ಯೆ ಮೇಲೆ 1 ಇರೋದ್ರಿಂದ ಆ ಚಾಪ್ಟರ್ ಕ್ವಶನ್ ಬಿಡಿಸ್ಬೇಕು. ಬಹುಪದಕ್ಕದು LBA ಕ್ವಶನ್ಸ್ ಬಿಡಿಸ್ಬೇಕು. ಇವಷ್ಟು ಪಾಠದ್ದು ಏನು 11 ಪಾಠ ಹೇಳಿದೀವಲ್ಲ, ಇನ್ನು 3 ಪಾಠ ಬಿಟ್ಟು ಈ 11 ಪಾಠದ್ದು ಈ 4ರಿಂದ 8 ಗಂಟೆವರೆಗೂ ಫಸ್ಟ್ 7 ಕ್ವಶನ್ ಪೇಪರ್ ಅನ್ನು ಬಿಡಿಸ್ರಿ 1 ಅಂಕದ್ದು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಉಳಿದ ಸಮಯದಲ್ಲಿ ಚಾಪ್ಟರ್ ವೈಸ್ LBA ಕ್ವಶನ್ಸ್ ಈ 11 ಅಧ್ಯಾಯ ಮಾತ್ರ ಬಿಡಿಸ್ರಿ. ನೀವು ಗ್ಯಾರಂಟಿ 14 ಅಂಕ ತಗೋತೀರಿ. ಯಾಕಂದ್ರೆ 1 ಅಂಕದ್ದು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 8, ಡೈರೆಕ್ಟ್ ಉತ್ತರ ಬರೆಯುವ 8 ಇರ್ತದೆ. ಟೋಟಲ್ 16 ಅಂಕ ಇರ್ತದೆ.
ಇಷ್ಟು ನೀವು 8 ಗಂಟೆ ಅನ್ನೋದ್ರಾಗ ಮಾಡ್ಬೇಕು. 2 ಅಂಕದ ಪ್ರಶ್ನೆಗಳನ್ನ ನೀವು 8:30ರಿಂದ 9:45 ಇನ್ನು ಟೈಮ್ ಉಳಿದಿರ್ತೈತಲ್ಲ ರಾತ್ರಿ 8:30ರಿಂದ 8:30 ತನಕ ಊಟ ಮಾಡಿ 8:30ರಿಂದ 9:45 ಅಥವಾ 9:30 ತನಕ ಒಂದು 2 ಟೈಪ್, ಈಗ 2 ಅಂಕದ ಪ್ರಶ್ನೆ ಟೋಟಲ್ 8 ಇರ್ತಾವೆ, ಅದರೊಳಗೆ 2 ಟೈಪ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಈಗ ಉದಾಹರಣೆಗೆ ವರ್ಜಿಸ್ ವಿಧಾನ ಆಲ್ರೆಡಿ ಪರ್ಫೆಕ್ಟ್ ಅದಿರಿ, ಮಾಡಲ್ ಕ್ವಶನ್ ಪರ್ 4 ಪ್ರಶ್ನೆ, ನೆಕ್ಸ್ಟ್ LB ದಾಗ ಒಂದು 4-5 ಪ್ರಶ್ನೆ ಇದಾವೆ, ಅದರೊಳಗೆ ಒಂದು 4 ಪ್ರಶ್ನೆ ಬಿಡಿಸಿದ್ರೆ ಸಾಕು. ವರ್ಗ ಸಮೀಕರಣ ಪಾಠದ ಮೇಲೆ ಅಥವಾ ಪ್ರಶ್ನೆ ಇರೋದ್ರಿಂದ ನೀವು ಅಪವರ್ತನ ವಿಧಾನ ಅಥವಾ ಶೋಧಕ ಸಂಬಂಧಪಟ್ಟ ಗ್ಯಾರಂಟಿ ಕೇಳ್ತಾರೆ. ಹಾಗಾಗಿ ಅಲ್ಲಿ ಕೂಡ ಚಾಯ್ಸ್ ಕ್ವಶನ್ ಇರೋದ್ರಿಂದ 4 ಮಾಡಲ್ ಕ್ವಶನ್ ಪರ್ ಇರೋ ಪ್ರಶ್ನೆಗಳು ಜೊತೆಗೆ LB ಕ್ವಶನ್ಸ್ ಅಷ್ಟು ಬಿಡಿಸಿದ್ರೆ ನೀವು 1 ಗಂಟೆ ಒಳಗೆ 2 ಟೈಪ್ ಗ್ಯಾರಂಟಿ ಈಸಿ ಪ್ರಾಕ್ಟೀಸ್ ಮಾಡ್ತೀರಿ. ಅಂದ್ರೆ ಅರ್ಧದಿಂದ ನೀವು ಎಷ್ಟು ಪ್ರಾಕ್ಟೀಸ್ ಆಯ್ತಂದ್ರೆ ಈ 16 ಪ್ಲಸ್ 2 2 4 20 ಅಂಕಕ್ಕೆ ನೀವು ಅರ್ಧದಿಂದ ತಯಾರಾಗ್ಬಿಡ್ತೀರಿ. 26ನೇ ತಾರೀಕಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು 6 ಗಂಟೆ ಸಾಧ್ಯದಷ್ಟು 5:30 ಹೇಳ್ರಿ, ಫ್ರೆಶ್ ಅಪ್ ಆಗೋದ್ರಾಗ 6 ಗಂಟೆ, 6ರಿಂದ 6:30 ತನಕ ಎಲ್ಲ ಸೂತ್ರ ಬರೀಬೇಕು. ಯಾಕಂದ್ರೆ ನಮ್ಮ ಗಣಿತ 38 ಪ್ರಶ್ನೆಗಳಿಗೆ ಸುಮಾರು ಒಂದು 18ರಿಂದ 20 ಪ್ರಶ್ನೆ ಸೂತ್ರ ಬಳಸೇ ಮಾಡೋದು ಇರೋದ್ರಿಂದ ನೀವು ಸೂತ್ರ ಪರ್ಫೆಕ್ಟ್ ಇರಬೇಕು. ಎಲ್ಲರ ಸೂತ್ರ ಸ್ವಲ್ಪ ತಪ್ಪು ಬರೆದ್ರೆ ಪೂರ್ತಿ ಲೆಕ್ಕನ ತಪ್ತದೆ. ಯಾವುದೋ ಬಹುಲಕ ಕಂಡಿಡಿಯ ಸೂತ್ರದೊಳಗೆ L+ ಬರಿಬೇಕಾಗಿರ್ತದೆ, L ಬರೆಯೋದೇ ಇಲ್ಲ, ಅಥವಾ ಕೊನೆಗೆ ಇಂಟು H ಬರೆದಿರ್ತದೆ, ಅದನ್ನು ಬರೆಯೋದೇ ಇಲ್ಲ. ಹಾಗಾಗಿ ಸೂತ್ರ ಭಾಳ ಇಂಪಾರ್ಟೆಂಟ್. ಭಾಳಷ್ಟು 38 ಪ್ರಶ್ನೆಗಳಲ್ಲಿ 15ರಿಂದ 18 ಪ್ರಶ್ನೆಗಳು ಸೂತ್ರ ಬಳಸೇ ಮಾಡೋದಿರೋದ್ರಿಂದ ಎಲ್ಲ ಸೂತ್ರ ಒಂದ್ಸರಿ ಬರೀರಿ 6ರಿಂದ 6 ತನಕ. ನೆಕ್ಸ್ಟ್ 7ರಿಂದ 11ರವರೆಗೂ 2 ಅಂಕದ ಎಲ್ಲ ಪ್ರಶ್ನೆ ಬಿಡಿಸ್ಬೇಕು. ಆಲ್ರೆಡಿ ಇಲ್ಲಿ 2 ಟೈಪ್ ಕವರ್ ಆಗಿದಾವೆ, ಇನ್ನು ಉಳಿಕೆದು 6 ಟೈಪ್ ನೀವು ಬಿಡಿಸ್ಬೇಕು. ನೋಡಿ ಇಲ್ಲಿ 2 ಅಂಕದ ಪ್ರಶ್ನೆ, ಇಲ್ಲಿ ಕೂಡ ಪ್ಲಾನ್ ಹೆಂಗ್ ಪಕ್ಕ ಇರ್ಬೇಕಂತಂದ್ರ ಎಲ್ಲ ಪಾಠದ್ದು ಬಿಡಿಸೋ ಅವಶ್ಯಕತೆ ಇಲ್ಲ. 2 ಅಂಕದ ಪ್ರಶ್ನೆ ಯಾವ ಪಾಠದಾಗ ಕೇಳ್ತಾರಂತ ಆಲ್ರೆಡಿ ಕನ್ಫರ್ಮ್ ಆಗೈತಿ. ನಮಗೆ ವಾಸ್ತವ ಸಂಖ್ಯೆ ಮೇಲೆ 2 ಅಂಕದ 2 ಇರ್ತಾವೆ. ಏನಿರ್ತೈತಿ, ಒಂದು 2+√3 ಒಂದು ಅಭಾಗಲಂಬ ಸಂಖ್ಯೆಯನ್ನು ಸಾಧಿಸಿ, ಅಥವಾ 3+√5 ಒಂದು ಅಭಾಗಲಂಬ ಸಂಖ್ಯೆಯನ್ನು ಸಾಧಿಸಿ, ಆ ಥರದ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನಿರ್ತೈತೆ ಅಂದ್ರೆ ಮಸಾಲಾಸಕ್ಕೆ ಸಂಬಂಧಪಟ್ಟದ್ದು, A × B = H × L, ಅಥವಾ 2 ಸಂಖ್ಯೆ ಕೊಟ್ಟು ಇವುಗಳನ್ನ ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಮಸಾಲಾಸ ಕಂಡುಹಿಡಿಯಿರಿ, ತಾಳೆ ನೋಡಿ, ಈ ಥರದ ಪ್ರಶ್ನೆಗಳು. ಆಲ್ರೆಡಿ 4 ಮಾಡಲ್ ಕ್ವಶನ್ ಪರ್ ಏನು ಪ್ರಶ್ನೆ ಅದ ಒಂದು ಬಿಡಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ 2ಕ್ಕೆ 2 ಪ್ರಶ್ನೆಗೆ ನೀವು ಉತ್ತರನ ಕೊಡ್ಬೋದು. ಇಲ್ಲಿ ಕೂಡ ಮೆಥಡ್ ಏನು ನೋಡಿ, 2 ಅಂಕದ ಪ್ರಶ್ನೆ ಯಾವ ಪಾಠದಾಗ ಕೇಳ್ತಾರೆ ಒಂದ್ಸರಿ ಗ್ಲಾನ್ಸ್ ಮಾಡಿಬಿಡೋದು. ವಾಸ್ತವ ಸಂಖ್ಯೆ ಮೇಲೆ ಐತಿ, 2 ಚರಾಕ್ಷರ ರೇಖಾತ್ಮಕ ಸಮೀಕರಣ, ವರ್ಜಿಸ್ ವಿಧಾನ, ವರ್ಗ ಸಮೀಕರಣ, ನೀವು ಆಲ್ರೆಡಿ ನಿನ್ನೆ ಪ್ರಾಕ್ಟೀಸ್ ಮಾಡಿರ್ತೀರಿ, ದಿನೇ ಬಿಡಿಸೋ ಅವಶ್ಯಕತೆ ಇಲ್ಲ. ಸಮಾಂತರ ಶ್ರೇಣಿ ಮೇಲೆ ಇರ್ತೈತಿ, ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ ಮೇಲೆ ಇರ್ತೈತಿ. ಇಲ್ಲಿ 3 ಸಾಧ್ಯತೆಗಳಿದಾವೆ. ದೂರ ಕಂಡುಹಿಡಿಯೋ ಸೂತ್ರ ಮೇಲೆ ಕೇಳ್ಬೋದು, ಮಧ್ಯಮ ನಿರ್ದೇಶಾಂಕ ಕಂಡುಹಿಡಿಬೋದು, ಆಮೇಲೆ ಭಾಗ ಪ್ರಮಾಣ ಸೂತ್ರ ಮೇಲೆ ಕೇಳ್ಬೋದು. ಅವು 3 ಪರ್ಫೆಕ್ಟ್ ಈಸಿ 2 ಅಂಕ ತಗೋಬಹುದು. ತ್ರಿಕೋನ ಪ್ರಸ್ತಾವನೆ ಅಂತೂ ಡೈರೆಕ್ಟ್ ಒಂದು ಲಂಬಕೋನ ತ್ರಿಭುಜ ಕೊಟ್ಟಿರ್ತಾರ, 3 ಬಾವಿನ ಅಳತಿ ಕೊಟ್ಟಿರ್ತಾರ, ಸೈನ್ ಥೀಟಾ ಕಾಸ್ ಅಲ್ಫಾ ಬೆಲೆ ಕೇಳ್ತಾರೆ. ಈಸಿಯಾಗಿ 2ಕ್ಕೆ 2 ಅಂಕ ತಗೋಬಹುದು. ವೃತ್ತಗಳ ಮೇಲೆ 2 ಅಂಕದ ಪ್ರಶ್ನೆ ಕೇಳ್ತಾರ. ಟೋಟಲ್ 1 2 3 4 5 6 ಇವು 2 8 ಅಂದ್ರೆ 1 2 3 4 5 6 7, ಕೇವಲ 7 ಚಾಪ್ಟರ್ ಅಷ್ಟ ಪರ್ಫೆಕ್ಟ್ ಮಾಡೋದು ನೀವು. ಆ 7 ಚಾಪ್ಟರ್ ಒಳಗೂ ಆಲ್ರೆಡಿ 2 ಚಾಪ್ಟರ್ ಕವರ್ ಆಗಿದಾವೆ. ಅಂದ್ರೆ ಎಷ್ಟು ಉಳಿತಿಲ್ಲ, ಕೇವಲ 5 ಚಾಪ್ಟರ್. 5 ಚಾಪ್ಟರ್ ಹೆಂಗ್ ಬಿಡಿಸ್ಬೇಕು ನೀವು, ಫಸ್ಟ್ ನೀವು 4 ಮಾಡಲ್ ಕ್ವಶನ್ ಪರ್ 2 ಅಂಕದ ಏನು ಪ್ರಶ್ನೆ ಕೇಳಿದ್ರೆ ಎಲ್ಲ ಬಿಡಿಸಿ, ಆಮೇಲೆ ಪ್ರಿಪರೇಟರ್ ಬಿಡಿಸಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಚಾಪ್ಟರ್ ವೈಸ್ ವಾಸ್ತವ ಏನು, ಉದಾಹರಣೆಗೆ ವಾಸ್ತವ ಸಂಖ್ಯೆ, LB ಕ್ವಶನ್ಸ್ 2 ಅಂಕದ ಏನು ಪ್ರಶ್ನೆ ಅದು ಬಿಡಿಸ್ಬೇಕು. 2 ಚರಾಕ್ಷರ, ಇದು ವರ್ಜಿಸ್ ವಿಧಾನ ಅಂತ ಯಾವ್ದು ಕೊಟ್ಟರು ಮಾಡ್ತೀವಿ, ಈಸಿ ಇರ್ತದೆ. ವರ್ಗ ಸಮೀಕರಣಗಳು LB ಕ್ವಶನ್ಸ್ ಏನದ ಬಿಡಿಸ್ಬೇಕು. ನಿರ್ದೇಶಾಂಕ ರೇಖಾಗಣಿತ 2 ಅಂಕದ ಪ್ರಶ್ನೆ ಏನದ ಬಿಡಿಸ್ಬೇಕು. ಈ ಥರ ನೀವು 2 ಅಂಕದ ಪ್ರಶ್ನೆ ಬಿಡಿಸೋದ ತಕ್ಷಣ ಫಸ್ಟು 4 ಮಾಡಲ್ ಕ್ವಶನ್ ಪರ್ 3 ಪ್ರಿಪರೇಟರಿ ಬಿಡಿಸಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಚಾಪ್ಟರ್ ವೈಸ್ ಯಾವ ಪಾಠದ ಮೇಲೆ 2 ಅಂಕದ ಪ್ರಶ್ನೆ ಕೇಳ್ತಾರ ಆ ಪಾಠದ ಮಾತ್ರ LB ಪ್ರಶ್ನೆ 2 ಅಂಕದ ಬಿಡಿಸ್ಬೇಕು. ಅಷ್ಟು ಮಾಡಾದ್ಮೇಲೆ ನಿಮಗೆ 11:30ಯಿಂದ ಇದು 11 ಗಂಟೆ ತನಕ ಆಗುತ್ತೆ. 11ರಿಂದ 11 ತನಕ ರೆಸ್ಟ್ ತಗೊಂಡು 11:30ಯಿಂದ 3 ಅಂಕದ ಪ್ರಶ್ನೆ ಬಿಡಿಸಕ್ಕೆ ಸ್ಟಾರ್ಟ್ ಮಾಡೋದು. ಬೆಳಿಗ್ಗೆ 11:30ರಿಂದ ಆಲ್ರೆಡಿ 3 ಅಂಕದ ಪ್ರಶ್ನೆಗಳು ಯಾವ ಪಾಠ ಮೇಲೆ ಕೇಳ್ತಾರಂತ ಗ್ಯಾರಂಟಿ ಗೊತ್ತಾಯ್ತು ನಿಮಗೆ. ಬಹುಪದದ ಮೇಲೆ ಒಂದಿರ್ತೈತಿ, ವರ್ಗ ಸಮೀಕರಣ ಮೇಲೆ ಇರ್ತೈತಿ, ತ್ರಿಭುಜದ ಮೇಲೆ ಇರ್ತೈತಿ, ನಿರ್ದೇಶಾಂಕ ರೇಖಾಗಣಿತ, ತ್ರಿಕೋನ ಪ್ರಸ್ತಾವನೆ, ವೃತ್ತಗಳು, ವೃತ್ತಗಳ ಸಂಬಂಧ ವಿಸ್ತೀರ್ಣ, ಸಂಖ್ಯಾಶಾಸ್ತ್ರ, ಸಂಭವನೀಯತೆ, ಈ 9 ಪಾಠದ ಮೇಲೆ ಇರ್ತದೆ. ಆಲ್ರೆಡಿ ಈಗ ನಿಮಗೆ ಈ ಸಂಖ್ಯಾಶಾಸ್ತ್ರ ಏನೈತಲ್ಲ, ಸರಾಸರಿ ಮಧ್ಯಾಂಕ ಬಹುಲಕಗಳು 3 2 ಪರ್ಫೆಕ್ಟ್ ಮಾಡಿದ್ರೆ ಈಸಿಯಾಗಿ 3 ಅಂಕ ಸಿಗ್ತೈತಿ. ಆಲ್ರೆಡಿ ಪರ್ಫೆಕ್ಟು ಅದೇ ನಿಮಗೆ ಯಾವುದೋ ಸರಾಸರಿ ಮಾಡಕ್ಕೆ ಬರ್ತೈತಿ ನಿಮ್ಗೆ ನೇರ ವಿಧಾನ, ಆಮೇಲೆ ಬಹುಲಕನು ಬರ್ತೈತಿ. ನೆಕ್ಸ್ಟ್ ವೃತ್ತಗಳ ಪ್ರಮೇಯ 10.1 ಮತ್ತು 10.2 ಪ್ರಮೇಯ. ಒಂದು ವೃತ್ತಕ್ಕೆ ಬಾಯದಿಂದ ಇಳಿದ ಸ್ಪರ್ಶಕ ವೃತ್ತಗಳು ಸಮನಾಗಿರ್ತವೆ. ಈ ಕ್ವಶನ್ ಆಲ್ರೆಡಿ ಇದು ಪರ್ಫೆಕ್ಟ್ ಐತಿ ನಿಮಗೆ. ಅಂದ್ರೆ ಈ 9ರೊಳಗೆ 2 ಹೋಗ್ಬಿಟ್ಟು
ಈಸಿಯಾಗಿ. ನೆಕ್ಸ್ಟ್ ಇಲ್ಲಿ ಕೂಡ ತುಂಬಾ ಸುಲಭ ಇರುವಂತ ಬಹುಪದೋಕ್ತಿ ಸುಲಭ ಐತಿ ಪ್ರಶ್ನೆ, ಸಂಭವನೀಯತೆ ಸುಲಭ ಐತಿ, ತ್ರಿಕೋನಮಿತಿ ಪ್ರಸ್ತಾವನೆ ಹೊರಗಿನ ಪ್ರಶ್ನೆ ಕೇಳೋದಿಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ನಿಂದು ಪ್ಲಸ್ LBA ಕ್ವಶನ್ಸ್ ಅಷ್ಟು ಬಿಡಿಸಿದ್ರೆ 4 ಮಾಡೋ ಕ್ವಶನ್ ಬಿಡಿಸಿದ್ರೆ ಗ್ಯಾರಂಟಿ ಅದರಿಂದ ಇರ್ತೈತಿ. ಹಾಗಾಗಿ ಇಲ್ಲಿ ನೀವು ಚಾಯ್ಸ್ ಕ್ವಶನ್ ಕೂಡ ನೋಡೋದು, ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ವಿ ನೋಡಿ. ತ್ರಿಕೋನಮಿತಿ ಪ್ರಸ್ತಾವನೆಗೆ ಸ್ಟಾರ್ ಮಾರ್ಕ್ ಅಂದ್ರೆ ಅಥವಾ ಪ್ರಶ್ನೆ ಇರೋದ್ರಿಂದ ನೀವು 4 ಮಾಡಲ್ ಕ್ವಶನ್ ಪ್ಲಸ್ LBA ಮಾಡಿಬಿಟ್ರೆ ಗ್ಯಾರಂಟಿ ಅದರಿಂದ ಒಂದು ಇರ್ತೈತಿ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಕೂಡ ಸರಾಸರಿ ಜೊತೆ ಬಹುಲಕ ಕೇಳಬಹುದು, ಬಹುಲಕ ಜೊತೆ ಮಧ್ಯಾಂಕ ಕೇಳಬಹುದು. ಇವೆರಡು ಪರ್ಫೆಕ್ಟ್ ಈಜಿಯಾಗಿ 3 ಅಂಕ ತಗೋಬಹುದು. ಆಮೇಲೆ ಇಲ್ಲಿ ಅರ್ಧ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ನಾನು, ಅಂದ್ರೆ 3 ಅಂಕದ 4 ಅಥವಾ ಪ್ರಶ್ನೆಗಳು ಇರೋದ್ರಿಂದ ನೀವಿಲ್ಲಿ 2 ಅಂತ ಫಿಕ್ಸ್. ಇನ್ನೆರಡು ಎಲ್ಲಿ ಚಾಯ್ಸ್ ಕ್ವಶನ್ಸ್ ಕೊಡ್ತಾರ, ಇಲ್ಲಿ ಬಹುಪದೋಕ್ತಿ ಮೇಲೆ 2 ಸರಿ ಕೇಳಿದಾರ, ವರ್ಗ ಸಮೀಕರಣ ಮೇಲೆ ಚಾಯ್ಸ್ ಕ್ವಶನ್ ಕೇಳಿದಾರ, ತ್ರಿಭುಜಗಳ ಮೇಲೆ ಚಾಯ್ಸ್ ಕ್ವಶನ್ ಕೇಳಿದಾರ, ನೆಕ್ಸ್ಟ್ ವೃತ್ತಗಳ ಸಂಬಂಧಿಸಿದ ವಿಸ್ತೀರ್ಣದೊಳಗೆ ಚಾಯ್ಸ್ ಕ್ವಶನ್ ಕೇಳಿದಾರ. ಹೀಗೆ 2 ಪ್ರಶ್ನೆ ಫಿಕ್ಸ್ ಅದ ನಮಗೆ ಚಾಯ್ಸ್ ಕ್ವಶನ್. 3 ಅಂಕದ 4 ಚಾಯ್ಸ್ ಕ್ವಶನ್ 2 ಫಿಕ್ಸ್ ಅದಾವ, ಸಂಖ್ಯಾಶಾಸ್ತ್ರ, ತ್ರಿಕೋನಮಿತಿ ಪ್ರಸ್ತಾವನೆ. ಇನ್ನೆರಡು ಏನ್ ಮಾಡ್ತಾರಂದ್ರ ಬಹುಪದೋಕ್ತಿ ಮೇಲೆ ಚಾಯ್ಸ್ ಕ್ವಶನ್ ಕೇಳಬಹುದು, ವರ್ಗ ಸಮೀಕರಣ ಮೇಲೆ ಕೇಳಬಹುದು. ಹಾಗಾಗಿ ಇಲ್ಲಿ ಏನ್ ಚಾಯ್ಸ್ ಕ್ವಶನ್ಸ್ ಇದಾವಲ್ಲ ಸ್ವಲ್ಪ ಇದನ್ನ ನೀವು ನೋಟ್ ಮಾಡ್ಕೋಬಹುದು. ಯಾಕಂದ್ರ ಇದ್ರ ಮೇಲೆ ಚಾಯ್ಸ್ ಕ್ವಶನ್ ಒಂದು ಸ್ವಲ್ಪ ಕಷ್ಟದ ಸ್ವಲ್ಪ ಡಿಫಿಕಲ್ಟ್ ಕೇಳಿದ್ರೆ ಇನ್ನೊಂದು ಸುಲಭ ಪ್ರಶ್ನೆನೂ ಇರ್ತದೆ. ಹಾಗಾಗಿ ಈ ಏನ್ ಸ್ಟಾರ್ ಮಾರ್ಕ್ ಹಾಕಿದ್ವಲ್ಲ ಆ ಚಾಪ್ಟರ್ದು LBA ಕ್ವಶನ್ಸ್ ಅಷ್ಟು ಬಿಡಿಸ್ಬೇಕು. ಇವೆಲ್ಲ LBA ಕ್ವಶನ್ಸ್ ಬಿಡಿಸ್ಬೇಕು 3 ಅಂಕದ್ದು. ಆದ್ರೆ ಈ ಒಂದಿಷ್ಟು ಅಧ್ಯಾಯ ಏನದಲ್ಲ ಸ್ಟಾರ್ ಮಾರ್ಕ್ ಇರುವಂತವು ಸ್ವಲ್ಪ ಜಾಸ್ತಿ ಆದ್ಯತೆ ಕೊಟ್ಟು ಬಿಡಿಸ್ಬೇಕು. ಇಷ್ಟು ಬಿಡಿಸಿದ್ರೆ ನಿಮಗೆ ಇವನಾದ್ರೂ ಪ್ರಾಕ್ಟೀಸ್ ಮಾಡೋದು ಹೆಂಗೆ ಹೇಳಿದ್ವಿ ನಾವು, ಎಲ್ಲಾ ಫಸ್ಟ್ 4 ಮಾಡಲ್ ಕ್ವಶನ್ ಬಿಡಿಸಿ 3 ಅಂಕದ್ದು. ನೆಕ್ಸ್ಟ್ ಚಾಪ್ಟರ್ ವೈಸ್ ಈಗ LBA ಕ್ವಶನ್ಸ್ ಬಹುಪದೋಕ್ತಿಗಳು 3 ಅಂಕದ್ದು ಏನದಾವು ಈಸಿ ಇರೋದು ಬಿಟ್ಬಿಡಿ, ನಿಮಗೆ ಯಾವ್ದು ಕಷ್ಟ ಅನಿಸುತ್ತೆ ಅದನ್ನಷ್ಟ ಬಿಡಿಸ್ತಾ ಹೋಗೋದು. ವರ್ಗ ಸಮೀಕರಣದೊಳಗೆ LBA ಕ್ವಶನ್ಸ್ ಏನೇನದು 3 ಅಂಕದ್ದು ಬಿಡಿಸ್ತಾ ಹೋಗೋದು. ತುಂಬಾ ಸುಲಭ ಇರೋದು ಬಿಡ್ಬೇಕು, ಯಾವ್ದು ಕಷ್ಟ ಅನಿಸ್ತದೆ ಬಿಡಿಸ್ತಾ ಹೋಗೋದು. ತ್ರಿಭುಜಗಳ ಮೇಲೆ 3 ಅಂಕದ ಪ್ರಶ್ನೆ ಏನದ LBA ಎಲ್ಲ ಬಿಡಿಸ್ಬೇಕು, ನಿರ್ದೇಶಾಂಕ ರೇಖಾಂಕದ ಮೇಲೆ ಬಿಡಿಸ್ಬೇಕು. ಈ ತರ ನೀವು 4 ಮಾಡಲ್ ಕ್ವಶನ್ ಬಿಡಿಸಿ ನೆಕ್ಸ್ಟ್ LBA ಕ್ವಶನ್ಸ್ ಅನ್ನ ಚಾಪ್ಟರ್ ವೈಸ್ 3 ಅಂಕದ ಬಿಡಿಸ್ತಾ ಹೋದ್ರೆ ನಿಮಗೆ ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ 3ನೇ ಒಂದು ಭಾಗ 3 ಅಂಕದ ಪ್ರಶ್ನೆ ಇರ್ತಾವೆ, 9 ಇರ್ತಾವೆ 3 ಅಂಕದ ಪ್ರಶ್ನೆ. ಟೋಟಲ್ 27 ಮಾರ್ಕ್ಸ್ ಅಂದ್ರೆ 27 3 81, 80 ಮಾರ್ಕ್ಸ್ಗೆ 3ನೇ ಒಂದು ಭಾಗ 3 ಅಂಕದ್ದು ಇರ್ತಾವೆ. ಹಾಗಾಗಿ ಇದಕ್ಕೆ ನೀವು ಜಾಸ್ತಿ ಆದ್ಯತೆ ಕೊಡಬೇಕು. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, 3 ಅಂಕದ ಪ್ರಶ್ನೆನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಇವು ನಿಮಗೆ ಹೈಯೆಸ್ಟ್ ಅಂಕ ತಂದು ಕೊಡ್ತಾವೆ. ಇಡೀ ನಿಮ್ಮ ಕ್ವಶನ್ ಪೇಪರ್ ಒಳಗೆ ಹೈಯೆಸ್ಟ್ ಅಂಕ ಯಾಕಂದ್ರೆ 3 ಅಂಕಕ್ಕೆ. ಅದಕ್ಕೆ ಈ ಚಾಪ್ಟರ್ನ ನೀವು ಫಸ್ಟ್ 4 ಮಾಡೋ ಕ್ವಶನ್ ಬಿಡಿಸಿ ನೆಕ್ಸ್ಟ್ ಚಾಪ್ಟರ್ ವೈಸ್ LBA ಕ್ವಶನ್ಸ್ ಬಿಡಿಸಿ. ಇಷ್ಟಾದ್ಮೇಲೆ 8 ಗಂಟೆ ತನ ಇಷ್ಟು ಮಾಡಿ 8ರಿಂದ 8:30 ಊಟ ಮಾಡಿ 8:30ರಿಂದ 9:30 ತನ ಮತ್ತೊಂದು ಸಾರಿ ಎಲ್ಲಾ ಪ್ರಮೇಯ ಬರೀ. ಯಾಕಂದ್ರೆ 7 ಮಾರ್ಕ್ಸ್ ಫಿಕ್ಸ್ ಇದೆ. ಗಣಿತ ಅಂದ್ರೆ ಓದೋದಲ್ಲ, ಪೆನ್ನು ಹಾಳೆ ತಗೊಂಡು ಬರೆಯೋದು. ಮತ್ತೊಂದು ಸಾರಿ ಎಲ್ಲಾ ಪ್ರಮೇಯ ಅಂದ್ರೆ 3+2 3 ತ್ರಿಭುಜದ ಮೇಲಿನ ಪ್ರಮೇಯ, 2 ವೃತ್ತಗಳ ಮೇಲಿನ ಪ್ರಮೇಯ ಒಂದ್ಸರಿ ಬರೀರಿ. 1 ತಾಸೊಳಗೆ ಮುಗಿತದೆ, 1 ತಾಸೊಳಗೆ ಮುಗಿಸ್ರಿ. ಮುಗಿಸಿ ಬೇಗ ಮಲ್ಕೋಬೇಕು. 9:30ಗೆ ಮಲ್ಕೊಳಕ್ ಟ್ರೈ ಮಾಡಿ. 10 ಗಂಟೆ ನಿದ್ದೆ ಕೂಡ ನೆಕ್ಸ್ಟ್ ಡೇ ಬೇಗ ಎದ್ದು ಏನ್ ಮಾಡ್ಬೇಕಂದ್ರೆ ಸಾಧ್ಯ 5 ಅಥವಾ 5:15 ಎದ್ದು ರೆಡಿಯಾಗಿ 6ರಿಂದ ಅಂದ್ರೆ 27ನೇ ತಾರೀಕಿಗೆ ಬೆಳಿಗ್ಗೆ 6ರಿಂದ 11 ಗಂಟೆವರೆಗೂ 4 ಅಂಕದ ಪ್ರಶ್ನೆ. ಇಲ್ಲಿ ನೀವು ಇಲ್ಲಿ ಟೈಮ್ ಸಿಕ್ಕರ, ಇಲ್ಲಿ ಒಂದ್ ವೇಳೆ ಟೈಮ್ ಸಿಕ್ಕರ ನಿನಗೆ ನಿಂತು ಬಂದಿಲ್ಪ ಅಂದ್ರ ನೀವು ಇಲ್ಲಿ 4 ಅಂಕದ ಯಾವ್ದಾರ ಒಂದು ಪ್ರಶ್ನೆ ಗ್ರಾಫಿಂದ ಬಿಡಿಸ್ಬೋದು. ಒಂದು ಗ್ರಾಫ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಡೀತದೆ. ಇಲ್ಲಿ ಆಲ್ರೆಡಿ ಪರ್ಫೆಕ್ಟ್ ಅದ್ರಿ ಗ್ರಾಫ್. ಈ ಗ್ರಾಫ್ ಅನ್ನ ನೀವು ಮತ್ತೆ 4 ಮಾಡೋ ಕ್ವಶನ್ ಬಿಡಿಸ್ಬೇಕು, 3 ಪ್ರಿಪರೇಟರಿ ಬಿಡಿಸ್ಬೇಕು. 7 ಕ್ವಶನ್ಸ್ ಅವ. ಅಟ್ಲೀಸ್ಟ್ ನೀವು ಕೋಷ್ಟಕ ರಚನೆ ಮಾಡಿದ್ರೆ 2 ಅಂಕ ಸಿಗ್ತದೆ. ಆ ಕೋಷ್ಟಕದ ಆಧಾರ ಮೇಲೆ ಏನು ಸರಳ ರೇಖೆ ಹೇಳಿದ್ರೆ 1 ಅಂಕ. ನೆಕ್ಸ್ಟ್ ಆ ಸರಳ ರೇಖೆ 2 ಎಲ್ಲಿ ಸೇರಿಸ್ತಾವೋ ಅದನ್ನ x y ಕೂಡಿಸಿ x ಬೆಲೆ y ಬೆಲೆ ಬರೋದು ಅದಕ್ಕೆ 1 ಅಂಕ. ಹಾಗಾಗಿ ಗ್ರಾಫ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಮಾರನೇ ದಿನ ಬೆಳಗ್ಗೆ 6ರಿಂದ 11 ತನ 4 ಅಂಕದ ಪ್ರಶ್ನೆಗಳು. ಈ ಆಲ್ರೆಡಿ ತ್ರಿಭುಜದ ಮೇಲಿನ ಪ್ರಮೇಯ ಬಿಡಿಸಿರಿ, ಇದೇನು ಬಿಡಿಸೋ ಅವಶ್ಯಕತೆ ಇಲ್ಲ, ಇಲ್ಲೇನು ಟೈಮ್ ಹೋಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಪರ್ಫೆಕ್ಟ್ ಆಗಿ ಪ್ರತಿದಿನ ಒಂದೊಂದ್ಸರಿ ಬರೆದಿರಿ. ಇದು ಇಲ್ಲಿ ಟೈಮ್ ಹೊಡಿತು. ನೆಕ್ಸ್ಟ್ ನಕ್ಷೆ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಟೈಮ್ ಉಳಿತು. 6ರಿಂದ 11 ಅಂತ ಹೇಳಿದ್ವಿ, 5 ತಾಸು. ನಡುವೆ ನಾಷ್ಟಕ್ಕೆಲ್ಲ 1 ತಾಸು ತೆಗೆದ್ರೆ 4 ತಾಸು ಸಿಗ್ತದೆ. ಇಲ್ಲಿ ಸಮಾಂತರ ಶ್ರೇಣಿ ತ್ರಿಕೋನಮಿತಿ ಅನ್ವಯಗಳು ಇವೆರಡ ಚಾಪ್ಟರ್ ನಿಮಗೆ 4 ಅಂಕದ ಪ್ರಶ್ನೆ ಅಂತ. ಯಾಕಂದ್ರೆ ಒಂದು ಪ್ರಮೇಯ ಇರ್ತೈತಿ, ಅದು ಆಲ್ರೆಡಿ ಬರ್ತೈತಿ. ಒಂದು ಗ್ರಾಫ್ ಇರ್ತೈತಿ, ಅದು ಆಲ್ರೆಡಿ ಬರ್ತೈತಿ. ಇನ್ನೆರಡು ಪ್ರಶ್ನೆ ಅಷ್ಟ 2 ಅಂಕದ್ದು, 4 ಅಂಕದ್ದು. ಅದನ್ನ ನೀವು ಇವೆರಡರೊಳಗೆ ಅಗದಿ ಈಸಿ ಯಾವ್ದೈತಿ ಫಸ್ಟ್ ಇದನ್ನ ಟ್ರೈ ಮಾಡಿ. ತ್ರಿಕೋನಮಿತಿ ಅನ್ವಯಗಳು ಬಹಳ ಸುಲಭ.
ಎರಡು ಲಂಬಕೋನ ತ್ರಿಭುಜ ಇರ್ತಾವೆ, ಒಂದು ಬಾವಿನ ಅಳತಿ ಕೊಟ್ಟಿರ್ತಾರೆ, ಇನ್ನೊಂದು ಕಂಡುಹಿಡಿಬೇಕಾಗಿರ್ತೈತಿ. ಅವೆರಡು ಬಳಸಿ ಟ್ಯಾನ್ ಥೀಟಾ ತಗೊಂಡ್ರೆ ಈಸಿಯಾಗಿ ಎರಡು ಸಮೀಕರಣ ಹೋಲಿಕೆ ಮಾಡಿದ್ರೆ ಉತ್ತರ ಬಂದ್ಬಿಡ್ತದೆ. ಇದನ್ನು ನೀವು 4 ಮಾಡಲ್ ಕ್ವಶನ್ ಪೇಪರ್ನ ಬಿಡಿಸಿ ಫಸ್ಟ್. ನೆಕ್ಸ್ಟ್ ತ್ರಿಕೋನಮಿತಿ ಅನ್ವಯಗಳು LBA ಕ್ವಶನ್ಸ್ 4 ಅಂಕದ್ದು ಏನದು ಎಲ್ಲ ಬಿಡಿಸಿ. ಅದಾದ್ಮೇಲೆ ಸಮಾಂತರ ಶ್ರೇಣಿಗಳಿಗೆ ಹೋಗ್ಬೇಕು. ಸಮಾಂತರ ಶ್ರೇಣಿಗೆ ನೀವು ಸಾಧ್ಯ ಆದ್ರೆ 3 ಅಂಕದ್ದು ಬಿಡಿಸಿದ್ರು ಅಡ್ಡಿಲ್ಲ. 3 ಅಂಕದ್ದು ಬಿಡಿಸಿದ ಸಮಸ್ಯೆ ನಾಲೆಜ್ ಏನೈತಲ್ಲ 4 ಅಂಕಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಕೂಡ LBA ಕ್ವಶನ್ಸ್ ಬಿಡಿಸ್ಬೇಕು, ಸಮಾಂತರ ಶ್ರೇಣಿ ಇದೆ. ನೆಕ್ಸ್ಟ್ 4 ಮಾಡಲ್ ಕ್ವಶನ್ ಬಿಡಿಸ್ಬೇಕು. ಇಷ್ಟಾದ್ಮೇಲೆ 11ವರೆಯಿಂದ 1:30 ತನಕ ಒಂದೇ ಒಂದು ಚಾಪ್ಟರ್ ಯಾವ್ದು 5 ಅಂಕದ ಪ್ರಶ್ನೆ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಆ ಪಾಠದ ಮೇಲೆ ಪ್ರಶ್ನೆ ಇರ್ತೈತಿ. ಅದು ನೀವು 4 ಮಾಡಲ್ ಕ್ವಶನ್ ಪೇಪರ್ ಬಿಡಿಸ್ರಿ. ಜೊತೆಗೆ LBA ಕ್ವಶನ್ಸ್ 5 ಅಂಕದ ಪ್ರಶ್ನೆ ಕಡಿಮೆ ಇದ್ರು ಕೂಡ 4 ಅಂಕದ ಏನಿರ್ತಾವಲ್ಲ ಅವನು ಕೂಡ ಬಿಡಿಸಿ. ಅದು ನಿಮ್ಗೆ ಪ್ಯಾಟರ್ನ್ ಸಿಗ್ತದೆ. ಈಗ ಜೋಡಿಸಿದ ಘನಾಕೃತಿ ಒಳಗೆ ಕೆಲವೊಮ್ಮೆ ಪೂರ್ಣ ಮೇಲ್ಮೈ ಕೇಳ್ತಾರೆ. ಆಗ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಏನು ಮಾಡ್ತೀರಿ, ಎಲ್ಲ ಘನಾಕೃತಿದು ಪೂರ್ಣ ಮೇಲ್ಮೈ ಕಂಡುಹಿಡಿಯೋ ಸೂತ್ರ ಹಚ್ತೀರಿ. ಅಲ್ಲಿ ನಿಮ್ಗೆ ಏನಂದ್ರೆ ಒಂದು ಘನಾಕೃತಿ ಒಂದಕ್ಕೊಂದು ಅಂಟ್ಕೊಂಡಿರ್ತೈತೆ ಅಂದ್ರೆ ಒಂದು ಭಾಗ ಮುಚ್ಚಿರ್ತೈತಿ. ಒಂದು ಭಾಗ ಮುಚ್ಚಿದ್ರೆ ಪೂರ್ಣ ಮೇಲ್ಮೈ ಹೆಂಗಾಗುತ್ತೆ. ಅದಕ್ಕೆ ಯಾವಾಗಲೂ ಜೋಡಿಸಿದ ಘನಾಕೃತಿ ಪೂರ್ಣ ಮೇಲ್ಮೈ ಅಂದ್ರೆ ಪಾರ್ಶ್ವ ಮೇಲ್ಮೈ ಅಂತ ಅರ್ಥ. ಅಲ್ಲಿ ಸುಮ್ಮನೆ ಅನಾಯಾಸವಾಗಿ ಮಾರ್ಕ್ಸ್ ಹೋಗ್ತಾವೆ. ಅದಕ್ಕೆ ಒಂದಿಷ್ಟು ಪ್ರಶ್ನೆ ಬಿಡಿಸೋದ್ರಿಂದ ನೀವು ಮೇಲ್ಮೈ ಘನಫಲದ್ದು 5 ಅಂಕ ಔಟ್ ಮಾಡೋರು ಇದನ್ನ ನೆಗ್ಲೆಕ್ಟ್ ಮಾಡಲೇಬಾರ್ದು. ಪಾಸ್ ಆಗೋರು ಜಸ್ಟ್ ಪಾಸ್ ಆಗೋರು ಕೂಡ ಹೆಂಗೆ ಹೆಲ್ಪ್ ಆಗುತ್ತೆ. 5 ಅಂಕ ಪ್ರಶ್ನೆ ನನಗೇನು ಬರಂಗಿಲ್ಲ ಅಂದ್ರೆ ಕೂಡ ಜೋಡಿಸಿದ ಘನಾಕೃತಿ ಒಳಗೆ ಒಂದು ಸಿಲಿಂಡರ್ಗೆ ಮೇಲೊಂದು ಶಂಕು ಜೋಡಿಸಿರ್ತಾರೆ, ಕೆಳಗೊಂದು ಅರ್ಧಗಳು ಜೋಡಿಸಿರ್ತಾರೆ. ಈ ಘನಾಕೃತಿಯ ಪೂರ್ಣ ಮೇಲ್ಮೈ ಕಂಡುಹಿಡಿದು ಅಂತ ಕೇಳಿದ್ರೆ, ಪೂರ್ಣ ಮೇಲ್ಮೈ ಅಂತ ಕೇಳಿದ್ರು ಕೂಡ ನೀವು ಏನು ಮಾಡ್ಬೇಕಂದ್ರೆ 3 ಘನಾಕೃತಿ ಕಾಣಾಗುತ್ತದೆ. ನಿಮ್ಗೆ ಏನು ಕಾಣಾಗುತ್ತೆ, ಅರ್ಧಗಳು ಕಾಣಾಗುತ್ತದೆ, ಸಿಲಿಂಡರ್ ಕಾಣಾಗುತ್ತದೆ, ಶಂಕು ಕಾಣಾಗುತ್ತದೆ. ಈ ಘನಾಕೃತಿ ಪೂರ್ಣ ಮೇಲ್ಮೈ ಈಕ್ವಲ್ ಟು ಅರ್ಧಗೋಳದ ವಕ್ರ ಮೇಲ್ಮೈ ಪ್ಲಸ್ ಸಿಲಿಂಡರ್ನ ವಕ್ರ ಮೇಲ್ಮೈ ಪ್ಲಸ್ ಶಂಕುನ ವಕ್ರ ಮೇಲ್ಮೈ ಕೆಳಗೆ 2πr² ಪ್ಲಸ್ ನೆಕ್ಸ್ಟ್ 2πrh ಪ್ಲಸ್ πr. ಬರೀ ಸೂತ್ರ ಬರೆದ್ರೆ 1 ಅಂಕ ಸಿಗ್ತದೆ. ಅದಕ್ಕೆ ಪ್ರತಿ ಪ್ರಶ್ನೆಗೂ ಎಷ್ಟೆಷ್ಟು ಬೇಕು ಅಷ್ಟು ಅಂಕವನ್ನು ಮಿನಿಮಮ್ ಅಂಕ ತೊಗೊಳಕ್ಕೆ ಟ್ರೈ ಮಾಡಿ. ಇಷ್ಟಾದ್ಮೇಲೆ 2:30ರಿಂದ 7 ಗಂಟೆ ತನಕ ಎಲ್ಲ 4 ಮಾಡಲ್ ಕ್ವಶನ್ ಪೇಪರನ್ನು ರಿವಿಷನ್ ಮಾಡೋದು. ರಿವಿಷನ್ ಅಂದ್ರೆ ಹೆಂಗೆ, ಆಲ್ರೆಡಿ ಪರ್ಫೆಕ್ಟ್ ಇದ್ದದ್ದು ಬಿಟ್ಬಿಡೋದು. ಒಂದೇ ಪ್ರಶ್ನೆ ಹೋಗ್ತಾರೆ, ಆಲ್ರೆಡಿ ಗೊತ್ತಾಯ್ತು. ಯಾವ್ದು ಡಿಫಿಕಲ್ಟ್ ಅನಿಸ್ತೈತಲ್ಲ, ಯಾವುದೋ ಒಂದು 3 ಅಂಕದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು 3 ಅಂಕದ ಪ್ರಶ್ನೆ ನಿಮ್ಗೆ ಯಾಕೋ ಕಷ್ಟ ಅನಿಸ್ತೈತೆ ಮಾಡಲ್ ಕ್ವಶನ್ ಪೇಪರ್ 2 ಒಳಗೆ, ಅದನ್ನ ಅಷ್ಟ ಬಿಡಿಸೋದು. ಹಂಗೆ ನೀವು 2:30ರಿಂದ 7 ಗಂಟೆ ತನಕ ಎಲ್ಲ 4 ಮಾದರಿ ಪ್ರಶ್ನೆ ಒಂದ್ಸರಿ ರಿವಿಷನ್ ಮಾಡೋದು. ಯಾವ್ಯಾವ ಕಷ್ಟ ಇದೋ ಅವನಷ್ಟ ಬಿಡಿಸ್ತಾ ಹೋಗೋದು. ಆಮೇಲೆ 7ರಿಂದ 8 ಗಂಟೆ ತನಕ ಎಲ್ಲ ಪ್ರಮೇಯ ಮತ್ತೊಂದು ಬರೀಬೇಕು. ನೋಡಿ, ಪ್ರಮೇಯ ಪ್ರತಿದಿನಕ್ಕೆ ಒಂದ್ಸರಿ ಬರೀಬೇಕು. ಅಂದ್ರೆ ನೀವು 7 ಅಂಕ ಗ್ಯಾರಂಟಿ. ಏನ್ ಮಾಡ್ತೀರ ಅಂದ್ರೆ ಅಲ್ಲಿ 1 ಅಂಕ ಕಳ್ಕೊಂಡ್ಬಿಟ್ರೆ ಪ್ರಮೇಯ ಗ್ಯಾರಂಟಿ ಬೆಳೆದ ಗೊತ್ತೈತಿ, ಆದ್ರೂ ಕೂಡ ಅಲ್ಲಿ ಅಂಕ ಹೋಗ್ಬಿಟ್ರ ನಿಮ್ಗೆ 80ಕ್ಕೆ 80 ಒಳಕ್ಕೆ ಆಗಿಲ್ಲ ಅಂದ್ರೆ 100ಕ್ಕೆ 100 ಆಗೋದಿಲ್ಲ. ಅದಕ್ಕೆ ಯಾವುದನ್ನು ಕೂಡ ಅಲಕ್ಷ್ಯ ಮಾಡ್ಬೋದು. ಇಷ್ಟಾದ್ಮೇಲೆ 8 ಗಂಟೆಗೆ ಎಲ್ಲ ಮುಗಿದಾದ್ಮೇಲೆ 8ರಿಂದ 8:30 ಊಟ ಮಾಡ್ರಿ. ಸಮಯ ಸಿಕ್ಕರ ಸ್ವಲ್ಪ ನಿಮ್ಗೆ ಯಾವ 3 ಅಂಕದ ಪ್ರಶ್ನೆ ಡಿಫಿಕಲ್ಟ್ ಇರೋ ಇದ್ರ, ಈ ಉದಾಹರಣೆಗೆ ಯಾವುದೋ ವರ್ಗ ಸಮೀಕರಣ ಸ್ವಲ್ಪ ಕಷ್ಟ ಅನಿಸಿದ್ರೆ ಇನ್ನೊಮ್ಮೆ ಅವ್ನು ಬಿಡಿಸೋದು ಟೈಮ್ ಸಿಕ್ಕರ. ಅದಕ್ಕೆ ನಾನು 8 ಗಂಟೆಗೆ ಕ್ಲೋಸ್ ಮಾಡಿದ್ದೀನಿ. ಯಾಕಂದ್ರೆ ಪರೀಕ್ಷೆ ಹಿಂದಿನ ದಿನ ಬೇಗ ಮಲ್ಕೊಂಡಷ್ಟು ಚಲೋ. ಬೇಗ ಮಲ್ಕೊಂಡು ಬೇಗ ಎದ್ರೆ ನಿದ್ದೆ ಆಗ್ತೈತಿ. ನಿದ್ದೆ ಚಲೋ ಆದಷ್ಟು ನಿಮ್ಮ ಪರೀಕ್ಷಾ ದಿನ ಮೂಡ್ ಕೂಡ ಚಲೋ ಇರ್ತದೆ. ಪರೀಕ್ಷಾ ದಿನದ ಮೂಡು ನಿಮ್ಮ ಅಂಕ ಗಳಿಸೋದಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಅದಕ್ಕೆ ಬೇಗ ಮಲ್ಕೋರಿ. ಅವತ್ತು 22ನೇ ತಾರೀಕು ಬೇಗ ಎದ್ದು 5:30ಗೆ ಎದ್ದು ಅರ್ಧ ಗಂಟೆ ಫ್ರೆಶ್ ಅಪ್ ಆಗಿ ಏನು ಮಾಡಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಒಂದಕ್ಕೆ ಪ್ರಶ್ನೆ ಆಲ್ರೆಡಿ ಒಂದು ಕಡೆ ಬರ್ಕೊಂಡಿರ್ತೀವಿ. ಒಂದ್ಸರಿ ಹೆಂಗೆ ಗ್ಲಾನ್ಸ್ ಮಾಡಿರಿ. ಯಾಕಂದ್ರೆ ಸೂತ್ರಗಳು ಭಾಳ ಇಂಪಾರ್ಟೆಂಟ್. ಬೇಕಾದ್ರೆ ಒಂದ್ಸರಿ ಸೂತ್ರ ಬರೆದ್ರು ಅಡ್ಡಿ ಇಲ್ಲ. ಸೂತ್ರ ಅಷ್ಟೇ, ಡೆಫಿನೇಷನ್ ಅಲ್ಲ. ಎಲ್ಲ ಪ್ರಮೇಯ ಮತ್ತೊಮ್ಮೆ ಬರೀರಿ. ಎಲ್ಲ ಸೂತ್ರ ಎಲ್ಲ ಪ್ರಮೇಯ ಮತ್ತೊಮ್ಮೆ ಬರೀರಿ. ಟೈಮ್ ಸಿಕ್ಕರ ನಿನಗೆ ಯಾವುದೋ 3 ಅಂಕದ ಪ್ರಶ್ನೆ ಅಥವಾ 4 ಅಂಕದ ಪ್ರಶ್ನೆ ಕಷ್ಟ ಅನ್ಸಕತ್ತೈತಿ ಅಂದ್ರೆ ಅದರೊಳಗೆ LBA ಒಳಗೆ ಒಂದು ತ್ರಿಕೋನಮಿತಿ ಅನ್ನೋದ್ರೊಳಗೆ ಒಂದು 10 ಪ್ರಶ್ನೆ ಅದ ಅಂತ ತಿಳ್ಕೊ. 4 ಅಂಕದ್ದು ನಿಮ್ಗೆ ಒಂದು 6-7 ಪ್ರಶ್ನೆ ಚೆನ್ನಾಗಿರೋದು. ಇನ್ನೊಂದು 3 ಪ್ರಶ್ನೆ ಯಾಕೋ ಸ್ವಲ್ಪ ಗೊಂದಲ ಆಗುತ್ತೈತೆ ಅಂದ್ರೆ ಅವನು ಬಿಡಿಸೋದು. ಯಾವ ಡೌಟ್ ಇರ್ತೋ ಅವ್ನು ಬಿಡಿಸೋದು. ಹಿಂಗೆ ನೀವು ಪ್ಲಾನ್ ಮಾಡಿಕೊಂಡು ಈ 3 ಅಂಕ ಸಮಸ್ಯೆ ಆದ್ಯತೆ ಮೇರೆಗೆ 1-2 ಲೆಕ್ಕ ಬಿಡಿಸೋದು. ಇಲ್ಲಿ ವರ್ಗ ಸಮೀಕರಣಗಳು, ವೃತ್ತಗಳ ಸಂಬಂಧಿಸಿದ ವಿಸ್ತೀರ್ಣ, ತ್ರಿಭುಜಗಳು, ಈ ಥರ ನೀವು ಪ್ಲಾನ್ ಮಾಡ್ಕೊಂಡು ಬಿಡಿಸಿದ್ರೆ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಈ ಟೈಮ್ ಟೇಬಲ್ ನೀವು ಫಾಲೋ ಮಾಡಿರಿ ಡೆಫಿನೆಟ್ ಆಗಿ. ಯಾಕಂದ್ರೆ ನಿಮಗೆ ಎಲ್ಲ ಏರಿಯಾನ ಕವರ್ ಮಾಡಬೇಕು. ವಿದಿನ್ ಟೈಮ್ ಒಳಗೆ ಇಷ್ಟು ಟೈಮ್ ಒಳಗೆ ಈ ಟೈಮ್ ಒಳಗೆ ಎಷ್ಟು ಅಂಕ ಹೈಯೆಸ್ಟ್ ತಗೊಳ್ಳೋಕೆ ಸಾಧ್ಯ ಐತಿ, ಯಾವ ಪಾಠಕ್ಕೆ ಎಷ್ಟೆಷ್ಟು ವೇಟೇಜ್ ಐತಿ, ಅದರ ಆಧಾರದ ಮೇಲೆ ನಾವು ಸ್ಟಡಿ ಮಾಡಬೇಕೈತಿ. ಬ್ಲೂ ಪ್ರಿಂಟ್ ಪ್ರಕಾರ ಸುಮ್ಮನೆ ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಈ ವಾಸ್ತವ ಸಂಖ್ಯೆ 3 ಅಂಕದ ಕೇಳಂಗಿಲ್ಲ ಅಂದಮೇಲೆ ನೀವು LBA 3 ಅಂಕದ ಬಿಡಿಸೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಹಿಡಿದಿಲ್ಲ, ಯಾವ ಚಾಪ್ಟರ್ ಮೇಲೆ 3 ಅಂಕದ ಕೇಳ್ತಾರೆ, ಯಾವ ಚಾಪ್ಟರ್ ಮೇಲೆ 4 ಅಂಕದ ಕೇಳ್ತಾರೆ. ಈಗ ಉದಾಹರಣೆ ತ್ರಿಕೋನಮಿತಿ ಅನ್ನೋ ಮೇಲೆ 4 ಅಂಕದ ಒಂದೇ ಪ್ರಶ್ನೆ ಇರೋದ್ರಿಂದ
ಅಲ್ಲಿ ನೀವು 1 ಅಂಕದ್ದು 2 ಅಂಕದ್ದು ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಬರೀ 4 ಅಂಕದಷ್ಟೇ ಬಿಡಿಸೋದು. ಈ ಥರ ನೀವು ಸ್ಮಾರ್ಟ್ ಪ್ಲಾನ್ ಮಾಡ್ಬೋದು. ಕೆಲವೊಮ್ಮೆ ತುಂಬ ಪರಿಶ್ರಮದಿಂದ ಮಾಡಿದಂಥ ಕೆಲಸ ನೀಡುವ ಪ್ರತಿಫಲಕ್ಕಿಂತ ಕೆಲವೊಮ್ಮೆ ಒಳ್ಳೆ ಪ್ಲಾನ್ ಮಾಡಿ ತಂತ್ರದಿಂದ ಏನು ಕೆಲಸ ಮಾಡುತ್ತೇವೋ ಅದರ ಪ್ರತಿಫಲ ಜಾಸ್ತಿ ಬರ್ತದೆ. ಅದಕ್ಕೆ ನಮ್ಮ ಪರಿಶ್ರಮದ ಜೊತೆಗೆ ನಮ್ಮ ತಂತ್ರಗಳು ಕೂಡ, ಟೆಕ್ನಿಕ್ಸ್, ಸ್ಕಿಲ್ಸ್ ಕೂಡ ವರ್ಕ್ ಆಗ್ತಾವೆ. ಅದಕ್ಕೆ ಈ ಟೈಮ್ ಟೇಬಲ್ನ ಪಕ್ಕಾ ಫಾಲೋ ಮಾಡಿರಿ, ಡೆಫಿನೆಟ್ ಆಗಿ ನೀವು ಒಳ್ಳೆ ಅಂಕ ಗಳಿಸ್ತವೆ. ಮತ್ತೆ ಏನಾದ್ರು ಡೌಟ್ ಇದ್ರೆ, ಈ ಥರದ ವಿಡಿಯೋ ಬೇಕಂತ ಅನಿಸಿದ್ರೆ ನೀವು ಕಮೆಂಟ್ ಮಾಡಿರಿ, ಆ ಥರದ ವಿಡಿಯೋ ಕೊಡೋ ಪ್ರಯತ್ನ ಮಾಡ್ತೀವಿ. ಒಟ್ಟು 2.5 ದಿನ ನಿಮ್ಮ ಸ್ಟಡಿಗೆ ಹೆಲ್ಪ್ ಆಗೋದಕ್ಕೆ ಏನು ಬೇಕೆಲ್ಲ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ, ನಿಮ್ಮ ಗಣಿತ ಪರೀಕ್ಷೆಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. ಧನ್ಯವಾದ.